ಬಾಸುಮತಿ ರೈಸ್ನ ತೊಳೆದು ನೆನೆಸಿದ್ದೀನಿ. ಹೀಗೆ ಒಂದು 10-15 ನಿಮಿಷ ನೆನೆಸಿಟ್ಕೋಬೇಕು. ನಂತರ ಒಂದು ತಪ್ಪಲೆನಲ್ಲಿ ನೀರು ಹಾಕಿ ಕುದಿಯಕ್ಕೆ ಬಿಡಬೇಕು. ಇದಕ್ಕೆ ಒಂದು ಅರ್ಧ ಹಿಡಿಯಷ್ಟು ಉಪ್ಪು ಹಾಕ್ಕೋಬೇಕು ನೀರಿಗೆ. ಈ ನೀರಿಗೆ ಸ್ವಲ್ಪ ಹಾಗೆ ಪುದೀನ ಉದಿಸ್ಕೋಬೇಕು ಫ್ಲೇವರ್ಗೋಸ್ಕರ. ಹಾಗೆ ಒಂದು 2 ಚಕ್ಕೆ, ಹಾಗೆ ಒಂದು 5-6 ಲವಂಗ, ಹಾಗೆ ಒಂದು ಪಲಾವ್ ಎಲೆ ಹಾಕ್ಕೋಬೇಕು. ಇಲ್ಲಿ ನಾವು ಒಂದು ಇಡೀ ಜಾಸ್ತಿ ಆಗೋಷ್ಟು ಪುದೀನ ಇಟ್ಟಿದ್ದೀವಿ. ಚಿಕ್ಕ ಆನಿಯನ್ಸ್ ಒಂದು 10 ಕೊಯ್ದಿಟ್ಕೊಂಡಿದ್ದೀವಿ. ಮತ್ತು ಟೊಮೊಟೊ ಒಂದು 10 ಟೊಮೊಟೊ ಕೊಯ್ದಿಟ್ಕೊಂಡಿದ್ದೀವಿ. ಈ ಗ್ಲಾಸಲ್ಲಿ 4 ಗ್ಲಾಸಷ್ಟು ಬಾಸುಮತಿ ರೈಸ್ನ ತೊಳೆದು ನೆನೆಸಿಟ್ಕೊಂಡಿದ್ದೀವಿ. ಈಗ ನೆನೆಸಿರೋ ಅಕ್ಕಿನ ಸೋಪ್ ಮಾಡ್ಕೋಬೇಕು ಚೆನ್ನಾಗಿ. ಕುದಿಸೋಕೆ ನೀರು ಇಟ್ಟಿದ್ವಲ್ಲ ಅದಕ್ಕೆ ಈಗ ಅಕ್ಕಿನ ಹಾಕ್ಕೋಬೇಕು. ಸೊ ಈಗ ಚಿಕನ್ನ ಹುರ್ಕೋತೀವಿ ಆಯಿಲ್ ಹಾಕ್ಕೊಂಡು. ಸೈಡಲ್ಲಿ ಒಂದು ಸೈಡ್ ರೈಸ್ ರೆಡಿ ಆಗ್ತಾ ಇರುತ್ತೆ, ಇನ್ನೊಂದು ಸೈಡು ಚಿಕನ್ ಗ್ರೇವಿಗೆ ರೆಡಿ ಆಗ್ತಾ ಇದೆ. ಗ್ರೇವಿ ಗೊಜ್ಜಿಗೆ ಒಂದು 3-4 ಎಲೆ ಕಸ್ತೂರಿ ಮೇಥಿ ಮತ್ತು ಚಕ್ಕೆ ಒಂದಿಷ್ಟು, ಲವಂಗ ಒಂದು 10-15 ತೊಗೊಬೇಕು. ಚಿಕನ್ಗೆ ಅರಿಶಿನ ಹಾಕೊಳ್ಳೋಣ 1 ಟೇಬಲ್ ಸ್ಪೂನ್, 1 ಸ್ಪೂನ್ ಗರಂ ಮಸಾಲ. ಈಗ ಸೋಚ್ಕೋತಾ ಇದ್ದೀವಿ, ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು. ಈಗ ಇದೇ ಪಾತ್ರೆಗೆ ಎಣ್ಣೆ ಹಾಕೊಳ್ತಾ ಇದ್ದೀವಿ. ಎಣ್ಣೆ ಕಾದ ನಂತರ ಮಸಾಲೆಗಳನ್ನು ಹಾಕೋಬೇಕು. ಚಕ್ಕೆ, ಲವಂಗ, ಎಲೆ, ಮಸಾಲ ಎಲೆ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಎಲ್ಲ. ಅದಕ್ಕೆ ಈರುಳ್ಳಿ ಹಾಕೊಳ್ತಾ ಇದ್ದೀವಿ. ಒಂದು 10 ಈರುಳ್ಳಿ ಕಟ್ ಮಾಡಿದ್ವಲ್ಲ ಆ ಈರುಳ್ಳಿನ ಇನ್ನೊಂಚೂರು ಎಣ್ಣೆ ಹಾಕೊಳ್ತಾ ಇದ್ದೀವಿ, ಸಾಕಾಗಿಲ್ಲ ಅಂತ. ಈಗ ಈ ಆನಿಯನ್ ಫುಲ್ ಬ್ರೌನ್ ಗೋಲ್ಡನ್ ಕಲರಲ್ಲಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನಾವು. ಆದರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಗೋಲ್ಡನ್ ಬ್ರೌನ್ ಆಗ್ತಿದೆ. ಈಗ ಆಲ್ರೆಡಿ ಬ್ರೌನ್ ಆಗಿದೆ ಸ್ವಲ್ಪ. ಇನ್ನೊಂಚೂರು ಫುಲ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಹಣ್ಣು ಹಾಕ್ಕೊಳ್ಳೋಣ. ಟೊಮೊಟೊ ಹಣ್ಣು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ, ಗೊತ್ತಿರ್ಬೇಕು ಅಷ್ಟೇ ಮಾತ್ರ. ಈ ಬಿರಿಯಾನಿಗೆ ಮೇನ್ ಬಂದ್ಬಿಟ್ಟು ಟೊಮೆಟೊ ಮತ್ತು ಆನಿಯನ್ ಜಾಸ್ತಿ ಹಾಕೋಬೇಕು, ಅವಾಗ ಚೆನ್ನಾಗಿ ಬರೋದು ಟೇಸ್ಟು. ಇವಾಗ 2 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕು ನಿಮಗೆ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಈಗ ಫ್ಲೇವರ್ಗೆ ಪುದೀನ ಹಾಕೊಳ್ಳಿ 1 ಹಿಡಿಯಷ್ಟು, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಆಲ್ರೆಡಿ ಚಿಕನ್ ಬೇಯಿಸ್ಕೊಳ್ಳುವಾಗ ಮತ್ತು ಅನ್ನ ಬೇಯಿಸ್ಕೊಂಡು ಹಾಕಿದ್ದೀವಿ, ಸೊ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಇವಾಗ ಅದಕ್ಕೆ ಬೇಯಿಸಿಟ್ಕೊಂಡಿರೋ ಚಿಕನ್ ಹಾಕೊಳ್ಳೋಣ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು ಆಲ್ರೆಡಿ ಎಣ್ಣೆ ಬಿಟ್ಕೊಳ್ತಾ ಇದೆ ಗೊಜ್ಜಿಂದ. ಒಂದು ಕಪ್ಪಷ್ಟು ಮೊಸರು ಹಾಕೊಳ್ಳೋಣ, ಒಂದು 1/4 ಲೀಟ್ರಷ್ಟು ಮೊಸರು. ಆಗ ತುಂಬ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಸೇರಿ ಪೀಸು ಮೊಸರು ಎಲ್ಲ ಮಿಕ್ಸ್ ಆಗ್ತಿದೆ ನೋಡ್ಬೋದು ನೀವು. ಇವಾಗ ತವಾ ಇಟ್ಟಿದ್ದೀವಿ ದಮ್ ಕಟ್ಟಕ್ಕೆ. ಈ ಕಡೆ ಸ್ಲಿಮ್ಮಲ್ಲಿ ಗೊಜ್ಜು ರೆಡಿ ಆಗ್ತಿದೆ. ಅಷ್ಟರಲ್ಲಿ ಅಕ್ಕಿ ಬೇಯಿಸಿರೋದನ್ನ ಇಟ್ಕೊಳ್ಳೋಣ ತವ ಮೇಲೆ. ಈಗ ಅಕ್ಕಿ ಬೆಂದಿರೋ ಪಾತ್ರೆನ ಇಟ್ಟಿದ್ದೀವಿ. ಈಗ ರೈಸ್ 90% ಅಷ್ಟಾಗಿದೆ ನೋಡಿ. ಅದನ್ನೆಲ್ಲ ತಿರುಗಾಕೊಳ್ತಾ ಇದ್ದೀವಿ. ಇದಾದಮೇಲೆ ಅಲ್ಲಿ ರೆಡಿ ಆಗ್ತಿರೋ ಗೊಜ್ಜನ್ನು ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅದರಲ್ಲಿರೋ ಎಣ್ಣೆ ಎಲ್ಲ ಕೆಳಗಡೆ ಬಿಡ್ತಾ ಇದ್ದೀವಿ. ಫಸ್ಟು ಎಣ್ಣೆ ಬಿಟ್ಕೊಳ್ಳೋಣ, ಆಮೇಲೆ ಗೊಜ್ಜು ಹಾಕೊಳ್ಳೋಣ. ಇವಾಗ ಸ್ವಲ್ಪ ಜಾಗ ಮಾಡಿಕೊಂಡು 1 ಲೇಯರಷ್ಟು ಗೊಜ್ಜು ಮತ್ತು ಪೀಸ್ನ ಹಾಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಅಕ್ಕಿ ಮುಚ್ಚಿ ಅದನ್ನು ಮತ್ತೆ 1 ಲೇಯರ್ ಪೀಸಸ್ಸು ಗೊಜ್ಜು ಎಲ್ಲ ಹಾಕಿ ದಮ್ ಕಟ್ಟಬೇಕು. ಒಂದು 10 ನಿಮಿಷ ದಮ್ ಕಟ್ಟಬೇಕು. ಇನ್ನು 10% ರೈಸ್ ಎಲ್ಲ ಕುಕ್ ಆಗೋಷ್ಟು. ಈಗ ನೋಡ್ಬೋದು ಅಕ್ಕಿ ಕೆಳಗಡೆ ಇದೆ, ಮೇಲೆ ಪೀಸ್ ಇದೆ. 2 ಲೇಯರಷ್ಟು ಪೀಸು ಮತ್ತು ಅಕ್ಕಿ ಹಾಕಿದ್ದೀವಿ. ಈಗ ಅದನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಅಷ್ಟು ದಮ್ ಕಟ್ಟೋಣ. ಅದು ಹಬೆ ಎಲ್ಲ ಚೆನ್ನಾಗಿ ಹಿಡಿಯೋಕ್ಕೆ ಬಸ್ದಿರೋ ನೀರನ್ನು ಇಟ್ಟು ಅದನ್ನು ದಮ್ ಕಟ್ಟೋಣ ನೋಡಿ ಈ ಥರ. ಈಗ ಮುಚ್ಚಳ ತೆಗೆದು ನೋಡೋಣ ಏನಾಗಿದೆ ಅಂತ. ನೋಡ್ಬೋದು ಹಬೆ. ಈಗ ಅದನ್ನು ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ ಕೆಳಗಡೆಯಿಂದ ಮೇಲೆಗೆ. ಮಿಕ್ಸ್ ಮಾಡಬೇಕಾದ್ರೆ ಸ್ಪೂನ್ ಉಲ್ಟಾ ಮಾಡಿದ್ರೆ ಅಕ್ಕಿ ಒಡೆಯಲ್ಲ, ನೀಟಾಗಿ ಮಿಕ್ಸ್ ಆಗುತ್ತೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಅದರಲ್ಲೇ ಬಿಸಿಯಲ್ಲಿ ಹಬೆ ಕಟ್ಟಲಿ. ಬಿಸಿ ಯಮ್ಮಿ ದಮ್ ಬಿರಿಯಾನಿ, ಮುಸ್ಲಿಂ ದಮ್ ಬಿರಿಯಾನಿ ರೆಡಿ ಫಾರ್ ಸರ್ವಿಂಗ್. ಬಿಸಿ ಬಿಸಿ ಮುಸ್ಲಿಂ ದಮ್ ಬಿರಿಯಾನಿ ರೆಡಿ ಆಗಿದೆ. ತಿಂದು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ.